ಆ ಮುದ್ರಂಗಿದ್ದೇವ ಅತ್ತೆ ಕಾಸಿನ ಸರನ ಆ ಅತ್ತೆ ಹಾಸಿಗೆಗೆ ಬಚ್ಚಿಕ್ಕವಳಂತೆ. ಈ ಹಾಸಿಗೆಯಿಂದ ನಾ ಕಾಸಿನ ಸರ ಹೆಂಗಪ್ಪ ಎತ್ಕೊಂಬರೋದು ನಾನು? ಆ ಅಲ್ಲ ಹೋಗಿ ಹೋಗಿ ಹಾಸಿಗೆ ಕಿಕ್ಕವಳಲ್ಲ ಮುದ್ರಂಗಿ ಕಾಸಿನ ಸರನ. ಎಲ್ಲನ ಹೊರಗೆ ಮಣ್ಣಾಕೋ ಇಲ್ಲಾಂದ್ರೆ ಯಾವ್ದಾದ್ರು ಹೂವಿನ ಗಿಡದ ಕೆಳಕೋ ಎಲ್ಲಾದ್ರೂ ಬಚ್ಚಿಕ್ಕಿದ್ದಿದ್ರೆ ಹೆಂಗೋ ಅತ್ಲಾಗೆ ರಾತ್ರಿ ಹೊತ್ನಾಗ ಹೋಗಿ ಗುಂಡಿ ತೆಗೆದು ತಕ್ಕೊಂಬಂದ್ಬಿಡ್ಬೋದಾಯ್ತು. ಆದರೆ ಹಾಸಿಗೆ ಕಿಕ್ಕವಳಂತೆ. ಈಗ ಹಾಸಿಗೆ ಹೆಂಗಪ್ಪ ಇಸ್ಕೊಂಬರೋದು? ಸುಮ್ಮನೆ ಹಾಸಿಗೆ ಕೊಡು ನಿಂದ ನನಗೆ ಬೇಕು ಅಂತ ಹೇಳಿರಿ ರಾಜಮ್ ಕೊಡ್ತಾಳ? ಹ್ಞೂ ಕೊಡಲ್ಲ. ಯಾಕೆ ಏನು ಎತ್ತ ಅಂತ ಕೇಳ್ತಾಳೆ. ಅವತ್ತು ಕಾಸಿನ ಸರನ ನಿನಗೆ ಸಿಗಂಗ್ ಮಾಡ್ತೀನಿ ಕಣೆ ಲಸ್ಮಕ್ಕ ಅಂತನ ಮುದ್ರಂಗಿದ್ದೇವ ಹೇಳ್ದಾಗ ಆ ರಾಜಮ್ಮ ಅಲ್ಲೇ ಇದ್ಲಲ್ವಾ? ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಕೇಳಿಸ್ಕೊಂಡಿದ್ರೆ ಇಷ್ಟೊತ್ತಿ ಕೇಳಕ್ ಬರ್ಬೇಕಾಗಿತ್ತು. ಏನೋ ನಿನಗೆ ಸಿಗಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ನಾನು ಸೊಸೆ ಕಾಸಿನ ಸರನ ಸಿಗ್ತೀನಿ ಅಂತ ಕೇಳಬೇಕಾಗಿತ್ತು. ಅವಳಿಗೆ ಬೇರೆ ಸೊಂಟ ಬೇರೆ ಮುರಿದೋಗಿತ್ತಲ್ಲ, ಅಳ್ತಿದ್ಲು ಅವಳು. ಕೇಳಿಸ್ಕೊಂಡಿಲ್ಲ ಅದೇವ್ವ ಏನು ಹೇಳ್ತು ಅಂಬದ. ಅದಕ್ಕೆ ಇಲ್ಲ ಅಂದ್ರೆ ಈಟತ್ತಿಗೆ ನನ್ನ ಪುಕ್ಕ ತರ್ದ್ ಬಿಡೋಳು. ನಿನ್ಗೇನೋ ಸಿಕ್ಕೈತೇನೋ ಕೊಡೆ ಕೊಡೆ ಅಂತಾನೆ. ಆ ಕಾಸಿನ ಸರ ಹಳೇ ಕಾಲದ್ದಂತೆ. ಏನಿಲ್ಲ ಅಂತಂದ್ರೂ ಈ ಕಾಲಕ್ಕೆ ಈಗಿನ ಬಂಗಾರದ ಬೆಲೆಗೆ 3 ರಿಂದ 4 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಹೇಳ್ತಿತ್ತು ಅಯ್ಯಮ್ಮ. ಹೆಂಗಾದ್ರೂ ಮಾಡಿ ಯಾರಿಗೂ ಗೊತ್ತಾಗ್ದಂಗೆ ಆ ಹಾಸಿಗೆನ ಎತ್ಕೊಂಬಂದ್ಬಿಡ್ಬೇಕು ನಾನು. ಏನು ಮಾಡೋದು ಇವಾಗ? ಹಾಸಿಗೆ ಹಳೆ ಹಾಸಿಗೆ ಕೇಳಿರೆ ಕೊಡ್ತಾರಾ? ಯಾಕೆ ಹಳೆ ಹಾಸಿಗೆ ಇಸ್ಕೊಂತ ಇದೆಯಾ? ಯಾಕೆ ಬೇಕು ನನ್ನ ಹಾಸಿಗೆ ಅಂತ ಕೇಳ್ತೈತೆ ಅಯ್ಯಮ್ಮ. ಏನು ಮಾಡೋದು? ಸರಿ ಹಂಗಂತ ಹೇಳಿರಿ ಆ ಹಾಸಿಗೆನೇ ಹಾಸಿಗೆ ಮಲ್ಲ ಅಯ್ಯಮ್ಮ. ಅದೇ ಥರ ಹೇಳಿ ಆ ಹಾಸಿಗೆನ ಹೊರಕ್ಕೆ ಬಿಸಾಕಂಗೆ ಮಾಡಬೇಕು. ಅಲ್ಲ ಕಣ್ ರಾಜಕಯ್ಯ, ನಿನ್ ಕಾಸಿನ ಸರನ ನಿನ್ ಸೊಸೆ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಸಾಯೋದಕ್ಕೂ ಮುಂಚೆಲೆ ಎಲ್ಲ ಬಚ್ಚಿಕ್ ಹೋಗ್ಯವಣಿ ಅಂತ ಹೇಳ್ತಿದ್ದೆ. ಲಸ್ಮಕ್ಕನ್ ಕಣ್ಣಿಗೆ ಮುದ್ರಂಗಿದ್ದೇವ ಕಾಣಿಸವಳಿ ಅಂತಂದಿಕ್ಕೆ ಲಸ್ಮಕ್ಕನ್ ಕರ್ಕೊಂಡೋಗಿ ಕೇಳ್ಕೊಂಬತ್ತೀನಿ ಅದು ಎಲ್ಲಿ ಬಚ್ಚಿಕ್ಕವಳಿ ಅಂತಾನ ಅವತ್ತು ಹೋಗಿದ್ದಲ್ಲ, ಕೇಳ್ಕೊಂಬಂದೆ. ಅಯ್ಯಯ್ಯಪ್ಪ, ಅದನ್ನ ಯಾಕಾದ್ರೂ ಓದ್ನೋ ಅನ್ನಿಸ್ತಿತ್ತು ಕಣೆ ಭಾಗ್ಯಮ್ಮ. ಬೇಡ ಹೋಗತ್ತ. ಅವತ್ತಿಂದ ನನಗೆ ಎದ್ದಳಕ್ಕೂ ಆಗ್ತಾ ಇಲ್ಲ, ಹಂಗಾಗ್ಬಿಟ್ಟಿತ್ತು. ಇವತ್ತೊಂದಿಟ್ಟು ಪರವಾಗಿಲ್ಲ, ಎದ್ದು ಓಡಾಡ್ತಾ ಇದ್ದೀನಿ. ನನ್ನ ಯಾಕೆ ಎತ್ಕೊಂಡೋಗಿ ಕೆಳಕ್ಕೆ ಎತ್ತಾಕ್ಬಿಟ್ಲು ಕಣೆ ಆ ಮುದ್ರಂಗಿ. ಯಪ್ಪ, ಆ ಕಾಸಿನ ಸರನೂ ಬೇಡ, ರೇಷ್ಮೆ ಸೀರೆ ಬೇಡ, ಏನೂ ಬೇಡ ಅನ್ನಿಸ್ಬಿಟ್ಟಿತ್ತು. ಯಾಕಾದ್ರೂ ಓದ್ನೋ ಅನ್ನಿಸ್ತು. ಕಾಸಿನ ಸರ ದಾಸಿಗೆ ಹೋಗಿ ನನ್ನ ಜೀವನೇ ಕಳ್ಕೊಂಡ್ಬಿಟ್ಟಿದ್ನಲ್ಲಪ್ಪ ಅಂತ ಅನ್ನಿಸ್ಬಿಡ್ತು ಕಣೆ ಭಾಗ್ಯಮ್ಮ. ಹಂಗೆ ಮಾಡ್ಬಿಡ್ತು ಅದೇವ್ವ. ನಾನೆಲ್ಲನ ಹೋಗಿ ಕೇಳ್ಕೊಂಬಂದೇನೋ ಕಾಸಿನ ಸರ ಆಲೆ ಸಿಕ್ತೇನೋ ಅಂತ ನಾನು ತಿಳ್ಕೊಂಡಿದ್ದೆ. ಅದಕ್ಕೇನೆ ಕೇಳ್ಕೊಂಡು ಹೋಗಕ್ಕಂತ ಬಂದಿದ್ದೆ. ನಾನು ಇರಲಿಲ್ಲ, 2 ದಿವಸ ಊರಿಗೆ ಹೋಗಿದ್ದೆ. ಓ ಕಣೆ ಭಾಗ್ಯಮ್ಮ, ನಾನು ಒಂದು 3-4 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ಯಾಕೆ ಸುಮ್ಮನೆ ಬಿಡೋದು? ಎಲ್ಲಿ ಕೇಳಿ ಅಂತಾನೆ ಹೆಂಗು ಲಸ್ಮಕ್ಕ ನನ್ನ ಕಣ್ಣಿಗೆ ಕಾಣಿಸಿಡು ನಿನ್ನ ಸೊಸೆ ದೆವ್ವಾಗಿ ಬಂದು ಅಂತಂದ್ಲಲ್ಲ. ಹೇಳಿರು ಹೇಳ್ಬೋದೇನೋ ಅಂತೇಳಿ ಕರ್ಕೊಂಡು ಹೋದ್ರೆ ಯಪ್ಪ ಆ ಲಸ್ಮಕ್ಕ ನನ್ನ ತಗೊಲಾಕ್ಬಿಟ್ಲಲ್ಲಿ ಅದೇ ಹೊತ್ತಾಗಿ. ಕಾಸಿನ ಸರ ಬೇಡ, ಏನು ಬೇಡ, ಜೀವ ಉಳಿದ್ರೆ ಸಾಕು ಅಮ್ಮಂಗಾಗ್ಬಿಟ್ಟಿತ್ತು ಅವತ್ತು ನನಗೆ. ನೀನು ಹೋಗಿ ಹೋಗಿ ಕಾಸಿನ ಸರ ದಾಸಿಗೆ ಅದೇ ಊತಕ್ಕೆ ಹೋಗಿದ್ಯಲ್ಲ ಕೇಳೋಣ ಅಂತ ಹೇಳಿ. ನಿನ್ನ ಮೇಲೆ ಮೊದಲೇ ಸಿಟ್ಟಿತ್ತು ಆ ಮುದ್ರಂಗಿಗೆ. ಅಂತದ್ರಾಗೆ ನೀನೇ ಹೋಗಿ ನೀನು ಹೋಗಿ ಸಿಗಾಕೊಂಡ್ರೆ ಬಿಡ್ತಾಳ ಅವಳು? ನಿನ್ನ ಮೇಲೆ ಎಷ್ಟು ಸಿಟ್ಟಿತ್ತೋ ಎಲ್ಲ ತೀರಿಸ್ಕೊಂಡ್ಬಿಟ್ಟಾಳೆ ಇವಾಗ. ಕಣೆ, ಆಮೇಲೆ ಕೊನೆಗೆ ಏನೋ ಹೇಳಿಳು ಕಣೆ, ಏನೋ ನಿನ್ಗೆ ಸಿಗಂಗ್ ಮಾಡ್ತೀನಿ ಅಂತ ಏನೋ ಹೇಳ್ದಂಗಾತು. ನನಗೆ ಸೊಂಟ ನೋವಿತ್ತಲ್ಲ, ಅದು ಸರಿಯಾಗಿ ಕೇಳಿಸ್ಲಿಲ್ಲ. ಅದೇನು ಹೇಳಿಳು ಅಂತಾನ. ಲಸ್ಮಕ್ಕ ಸಿಕ್ಕಿದ್ರೆ ಕೇಳಬೇಕಾಗಿತ್ತು ಅದೇನು ಹೇಳಿಳು ಏನು ಅಂತಾನ. ಅದು ಅಲ್ಲದೆ ನೀನು ನೋವಿಗೂ ಅದಕ್ಕೂ ನನಗೆ ಕಣ್ಣೀರು ಒಂದೇ ಸಮಕ್ಕೆ ಬತ್ತಿತ್ತು. ನನ್ನ ನೋವು ನನಗೆ ಎದ್ದಾಳಕ್ಕಾಗ್ತಿರ್ಲಿಲ್ವಲ್ಲ, ಅದನ್ನೆಲ್ಲ ನಾನು ಸರಿಯಾಗಿ ಕೇಳಿಸ್ಕೊಂಬಲಿಲ್ಲ. ಲಸ್ಮಕ್ಕನ್ ಕೇಳಿದ್ರೆ ಗೊತ್ತಾಗುತ್ತೆ ಅದೇನು ಹೇಳಿಳು ಕೊನೆಗೆ ಅಂತಾನ. ಅಂದ್ರೆ ಕೊನೆಗೆ ನನಗೆ ಹೇಳಿರೋದು ಯಮಕ್ ಕೇಳಿಸೈತೆ, ಆದ್ರೆ ಸರಿಯಾಗಿ ಕೇಳಿಸಿಲ್ಲ, ಅರ್ಧಂಬರ್ಧ ಕೇಳಿಸ್ಕೊಂಡವಳೆ. ಹೆಂಗೋ ಸದ್ಯ ಕಾಸಿನ ಸರ ಸಿಗಂಗ್ ಮಾಡ್ತೀನಿ ಅಂತ ಹೇಳಿರೋದು ಪೂರ್ತಿ ಕೇಳಿಸಿಲ್ಲ. ಹೌದಾ, ಲಸ್ಮಕ್ಕನೇ ಬಂದು ನೋಡ್ರ ಜಕಯ್ಯ, ಕೇಳು ಅವಳೇನೆ ಅದೇನು ಹೇಳ್ತಿದ್ಯವ್ವ ಅಂತಾನ. ಲಸ್ಮಕ್ಕನ ಬಂದೇ ಬಿಟ್ಲು ನೆನೆಸ್ಕೊಂತಿದ್ದಂಗೆ. ಬಾರೆ ಲಸ್ಮಕ್ಕ, ನಿನ್ನೆ ಕೇಳಬೇಕು ಅಂತಿದ್ದೆ, ಈಗೇನ ಮಾತಾಡ್ತಿದ್ದೆ ಭಾಗ್ಯಮ್ಮ ಅಂತ ಹೇಳ್ದೆ. ಆಟತಿ ನೀನು ಬಂದೆ. ಬಾ ಇಲ್ಲಿ. ಯಾಕೆ ಏನಕ್ಕ, ಏನ್ ಕೇಳ್ಬೇಕಾಗಿತ್ತು? ಏನಿಲ್ ಕಣೆ ಲಸ್ಮಕ್ಕ, ಅವತ್ತು ಅದೇ ನಾನು ನೀನು ಹೋಗಿದ್ವಲ್ಲ ಆ ಮುದ್ರಂಗಿದ್ದೇವು ಕೇಳಕ್ಕೆ ಅಂತ ಹೇಳಿ, ನನ್ನಮ್ಮೆ ಅಲ್ಲಿಂದ ಕೆಳಕ್ಕೆ ಎತ್ತಾಕಿ ಕೊನೆಗೆ ಹೋಗ್ಬೇಕಾದ್ರೆ ನಿನಗೇನೋ ಹೇಳ್ದಂಗಾತು ಕಣೆ. ಅದು ನನಗೆ ಯಾಕೋ ಸರಿಯಾಗಿ ಕೇಳಿಸ್ಲಿಲ್ಲ. ಅದೇನೋ ಸಿಗಂಗ್ ಮಾಡ್ತೀನಿ ಏನೋ ಅಂದಂಗಾತು, ಅದೇನು ಅಂತ ಗೊತ್ತಾಗ್ಲಿಲ್ಲ. ಅದೇನು ಸಿಗಂಗ್ ಮಾಡ್ತೀನಿ ಅಂತ ಅದೇನು ಹೇಳ್ತಿದ್ದೇವ್ವ? ಹೆಂಗೋ ಒಂದು ಐಡಿಯಾ ಬಂತು. ಇವಕ್ಕಯ್ಯ ಹಿಂಗೆ ಹೇಳಿರೋದ್ರಿಂದನ ಆ ಹಾಸಿಗೆನ ಇಸ್ಕೊಂಡು ಹೋಗಕ್ಕೆ ಒಂದು ಸುಪ್ರೀಂ ಐಡಿಯಾ ಸಿಕ್ತು ನನ್ನ ತಲೆಗೆ. ಹಂಗೆ ಮಾಡ್ತೀನಿ. ಹೇಳಿ ಲಸ್ಮಕ್ಕ, ಅದೇನು ಹೇಳ್ತು ಅಂತಾನ? ರಾಜಕಯ್ಯ ಅವಳು
ಸಿಗಂಗ್ ಮಾಡ್ತೀನಿ ಅಂತ ಹೇಳಿಲ್ಲ, ಸಾಯಂಗ್ ಮಾಡ್ತೀನಿ. ನಮ್ಮ ಅತ್ತೆನ ನಾನ್ ದುಡ್ಡು ಕೊಟ್ಟು ತಾಂಡಿದ್ದ ಆಸ್ಕೆನ ನಮ್ಮ ಅತ್ತೆ ಆಸ್ಕೆನ್ ಮನಿ ಕೆಂಪಿದ್ಲು. ಇವಾಗ್ಲೂ ಅದೇ ಆಸ್ಕೆ ಮೇಲೆ ಮನಿ ಕೆಂಡಿರ್ಲಿ, ಮನಿ ಕೆಮ್ಮದೇನಾದ್ರೂ ನನಗೆ ಗೊತ್ತಾದ್ರೆ ಆ ನಮ್ಮ ಅತ್ತೆನ ಸಾಯಿಸ್ತೀನಿ ಅಂತ ಹೇಳಿಳು. ನೀನು ಇವಾಗ್ಲೂ ಅದೇ ಆಸ್ಕೆ ಮೇಲೆ ಮನಿ ಕೆಂಪ್ತಾ ಇದ್ಯಾ? ಆ ಹಾಸಿಗೆ ಮೇಲೆ ಮನಿಕೊಂಡ್ರೆ ಸಾಯಿಸ್ತಾಳಂತ? ಯಾಕೆ? ಆ ಹಾಸಿಗೆ ಅವಳಿಗೇನ್ ಬೇಕಂತ? ಅವಳು ತಾಂಡ ಹಾಸಿಗೆ ಮಕ್ಕಿ ಅಂತ ಹೇಳಿ ತಾಂಡ್ರೆ ನೀನು ಕಿತ್ಕೊಂಡು ನೀನು ಹಾಸಿಗೆ ಅಂತಿದ್ದಂತೆ ದಿನಾನ ತತ್ತ ನನಗ್ ಬೇಕು, ನನ್ಗೆ ವಯಸ್ಸಾಗೈತಿ ಅಂತಾನ. ಅದಕ್ಕೆ ಈಗ ಆ ಹಾಸಿಗೆ ಮೇಲೆ ಮನಿಕೆ ಬೇಡ ನೀನಿ ಪಟ್ಟು ಹಾಸಿಗೆ ತೆಗ್ದು ಎಲ್ಲಾನ ಬಿಸಾಕು ತಾಂಡೋಗಿ. ಅಲ್ವೇ ಲಸ್ಮಕ್ಕ, ಮತ್ತ ಅವಾಗೆಲ್ಲ ಹಾಸಿಗೆ ಮನಿಕೆ ಅಂತಿದ್ದೆ ನಾನೇ ದಿನಾನ. ಅವಳು ಬದುಕಿದ್ದಾಗ ಅವಾಗ ಎಂದು ಕೇಳಲೇ ಇಲ್ಲ, ನನಗ್ ಬೇಕು ಕಾಣತ್ತೆ ಈ ಹಾಸಿಗೆ, ನಾನ್ ದುಡ್ಡು ಕೊಟ್ಟಿದ್ದು ಅಂತಾನ. ಈಗ ನೋಡಿದ್ರೆ ಹಾಸಿಗೆ ಮೇಲೆ ಮನಿಕೆ ಬೇಡ ಸಾಯಿಸ್ತಾಳೆ ಅಂತ ಹೇಳ್ತಾ ಇದ್ಯಾ? ಅವಳು ಬಾಯಿ ಬಿಟ್ಟು ಕೇಳಿಲ್ಲ. ಯಾಕಂದ್ರೆ ನೀನು ಎಲ್ಲಿ ಬೈತೀಯೋ ಅಂತ ಹೇಳಿ ಬಾಯಿ ಬಿಟ್ಟು ಕೇಳಿಲ್ಲ. ಹಂಗೆ ಮನಸ್ನಾಗ ಇಕ್ಕೊಂಡು ಕೊರ್ಗಿ ನೀನು ಬೇರೆ ದಿನ ಗುದ್ದಾಡ್ತಿದ್ದಲ್ಲ, ಅದಕ್ಕೇನೆ ಕೇಳ್ದಲೇನೆ ಹಂಗೆ ಮನಸ್ನಾಗ ಇಕ್ಕೊಂಡು ಕೊರ್ಗಿ ಇವಾಗ ಅವಳ ಮನ್ಸಿಗೆ ಬಂದೈತಿ ನನ್ನ ಹಾಸಿಗೆ ಮೇಲೆ ಮನಿ ಕೆಂಪ್ತಾಳ ಮತ್ತೆ ಅಂತಾನ. ಅದಕ್ಕೆ ಹಾಸಿಗೆ ತಾಂಡೋಗಿ ಎಲ್ಲಾನ ಬಿಸಾಕು, ನನ್ನ ಕೈ ಕೊಡು, ತಾಂಡೋಗಿ ಎಲ್ಲ ಸುಟ್ಟಾಕ್ತೀನಿ. ನೀನು ಮುಟ್ಟಾಕಿ ಹೋಗ್ಬೇಡ ಇಪ್ಪಟ್ಟು ಹಾಸಿಗೆನ ಹಂಗ. ರಾಜಕಯ್ಯೋ, ಹಂಗಾರೆ ನೀನು ಆ ಹಾಸಿಗೆ ಮೇಲೆ ಮನಿಕೆ ಬೇಡ ಇಪ್ಪಟ್ಟು. ಹಾಸಿಗೆ ಮೇಲೆ ಮನಿಕೆ ಮಕ್ ಹೋಗಿ ಆಮೇಲೆ ನಿನ್ ಜೀವಕ್ಕೆ ಕುತ್ತು ಅನ್ಕೊಂಡಿಯ. ಸುಮ್ಮನೆ ಹಾಸಿಗೆ ತಾಂಡೋಗಿ ಎಲ್ಲನ ಬಿಸಾಕು, ಹೋಗಿ ತಾಂಡೋಗು. ಹಂಗಂತೀಯ? ಲೇ ಭಾಗ್ಯಮ್ಮ, ಆ ಹಾಸಿಗೆ ಏನಾದ್ರು ಬಿಸಾಕಿರಿ ಹೊಸ ಹಾಸಿಗೆ ತಾಮಕ್ಕೆ ನಂತಾಗ ದುಡ್ಡು ಬೇರೆ ಇಲ್ಲ ಕಣಿ. ಆ ಕಾಸಿನ ಸರನಾದ್ರೂ ಸಿಕ್ಕಿದ್ರಿ ಅದ್ರಾಗ ಒಂದಿಟ್ಟು ದುಡ್ಡು ಬರೋದು, ಅವಾಗ ಹಾಸಿಗೆ ಬೇರೆ ಹಾಸಿಗೆನಾದ್ರೂ ತಾಬೋದಾಯ್ತು. ನನಗೆ ನೆಲದ ಮೇಲೆ ಮನಿಕೊಂಡ್ರೆ ಚಾಪೆ ಹಾಸ್ಕೊಂಡು ಮೈಕೈ ಎಲ್ಲ ಒತ್ತದಂಗಾಗುತ್ತೆ, ನಿದ್ದೆನೇ ಬರಲ್ಲ. ಈಗ ಏನೇ ಮಾಡೋದು? ಅದು ನಮ್ಮ ಮನೆಯಾಗಿರೋದು ಅದೊಂದೇ ಹಾಸಿಗೆ. ಅಯ್ಯೋ ರಾಜಕಯ್ಯ, ನಿನಗೆ ಹಾಸಿಗೆ ಮೇಲೆ ಮನಿ ಕೆಮ್ಮೋದು ಮುಖ್ಯನೋ ನಿನ್ ಜೀವ ಮುಖ್ಯನೋ ಯೋಚನೆ ಮಾಡು. ಇರು ನಾನೇ ಹೋಗಿ ತಾಂಬತ್ತೀನಿ ಹಾಸಿಗೆನ, ನೀನೇನು ಅದನ್ನ ಮುಟ್ಟಕ್ ಹೋಗ್ಬೇಡ. ಏ ಲಸ್ಮಕ್ಕ, ಆಮೇಲೆ ಹಾಸಿಗೆ ಮುಟ್ಟಿ ಆ ದೆವ್ವ ನಿನಗೆ ನನ್ನ ಕಾಟ ಕೊಟ್ರೆ ಏನ್ ಮಾಡ್ತೀಯ? ನನಗೇನು ಮಾಡಲ್ಲ ದೆವ್ವ. ಅದು ಒಂಥರ ನನ್ನ ಫ್ರೆಂಡ್ ಆದಂಗೆ ಆಗೈತಿ. ನಂದೇನು ತಪ್ಪಿಲ್ಲ ಅಂತನ ದೆವ್ವಕ್ಕೆ ಅರ್ಥ ಮಾಡ್ಸಿದೀನಿ. ನಾನ್ ಮುಟ್ಟಿದ್ರೆ ಏನು ಆಗಲ್ಲ. ರಾಜಕಯ್ಯ, ನಿನ್ನೇನು ಮುಟ್ಟಕ್ ಹೋಗ್ಬೇಡ, ನಾನೆಲ್ಲ ಒತ್ಕೊಂಡೋಗಿ ಅಲ್ಲೆಲ್ಲ ಬಿಸಾಕ್ ಬರ್ತೀನಿ. ನೀನ್ ಯಾಕೆ ಒತ್ಕೊಂಡು ಹೋಗ್ತೀವಿ? ಬಿಡೇ ಲಸ್ಮಕ್ಕ, ಇವಕ್ಕ ಇನ್ ಮಗ ಇಲ್ವಿ ಅಯ್ಯಪ್ಪನಿ ರಾತ್ರಿಗೆ ಬಂದಾಗ ಓದ್ಕೊಂಡೋಗಿ ಅಲ್ಲೆಲ್ಲ ಬೆಂಕಿ ಹಾಕಿ ಸುಡ್ತೈತವ ಅಣ್ಣಯ್ಯ. ನೀನ್ ಯಾಕೆ ತಲೆ ಕೆಡಿಸ್ಕೊಂಬಕ್ ಹೋಗ್ತೀಯ? ಅದು ಅಲ್ದೇನೆ ಶಾನೆ ಭಾರ ಐತದು, ಎತ್ತಕ್ಕಾಗಲ್ಲ ನಿನ್ಗೆ. ಪರವಾಗಿಲ್ಲ ಬಿಡೆ ಭಾಗ್ಯಮ್ಮ. ಇವಕ್ಕ ಏನ್ ಬ್ಯಾರೆದ? ನಮ್ ಸಣ್ಣಮ್ಮ ಇದ್ದಂಗೈತೆ. ಪಾಪ ಇವಕ್ಕ ಈಗ ನೋವಾದ್ರೆ ನನಗೂ ನೋವಾದಂಗೇನೆ. ಅದಕ್ಕೆ ನಾನೇ ಓದ್ಕೊಂಡೋಗಿ ಈಗಲೇನೆ ಹಾಸ್ಕೇನ ಅಲ್ಲೆಲ್ಲ ಬಿಸಾಕ್ ಬರ್ತೀನಿ. ಸುಮ್ನಿರು, ಭಾರ ಆದ್ರೂ ಪರವಾಗಿಲ್ಲ, ನಾನೆಲ್ಲ ಓದ್ಕೊಂಡು ಹೋಗ್ತೀನಿ. ಇದೇನಿದು? ಈ ಲಸ್ಮಕ್ಕೋಗಿ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದೈತಾ? ನೋಡ್ದ, ಇವಕ್ಕೈ ನಮ್ ಸಣ್ಣಮ್ಮ ಇದ್ದಂಗೆ ಇವಕ್ಕೈಗೆ ನೋವಾದ್ರೆ ನನಗೂ ನೋವಾದಂಗೆ ಅಂತ ಹೇಳಿ ಹಾಸ್ಕೆನ ನಾನೇ ಓದ್ಕೊಂಡು ಹೋಗ್ತೀನಿ ಅಂತಾಳೆ. ಭಾರ ಐತಿ ಅಂದ್ರೂ ನಿಜವಾಗ್ಲೂ ಇವಳು ಇಷ್ಟೊಂದು ಒಳ್ಳೆಳಾಗ್ಯಾಳ ಅಥವಾ ಇದ್ರಿಂದೆ ಇನ್ನೇನಾದ್ರೂ ಐತಾ? ಲಸ್ಮಕ್ಕುಗೆ ನನ್ನ ಮ್ಯಾಲೆ ಎಷ್ಟೊಂದು ಪ್ರೀತಿ ಅಲ್ವೇನೆ ಭಾಗ್ಯಮ್ಮ. ನಾನು ಲಸ್ಮಕ್ಕ ಇಷ್ಟು ಒಳ್ಳೆಯವಳು, ಇಷ್ಟು ಒಳ್ಳೆ ಮನ್ಸೈತಿ ಇವಳಿಗೆ ಅಂತಾನ ತಿಳ್ಕೊಂಡೇ ಇರ್ಲಿಲ್ಲ ನಾನು. ಇವತ್ತು ಗೊತ್ತಾತು ಬಿಡು. ಯಾಕ ನನಗೆ ಯಾಕೋ ಅನುಮಾನ, ಲಸ್ಮಕ್ಕುಗೆ ಇಷ್ಟು ಒಳ್ಳೆ ಬುದ್ಧಿ ಬಂದೈತಿ ಅಂದ್ರೆ ನಂಬಕ್ಕಾಗಲ್ಲ. ಇದರಿಂದ ಏನೋ ಉದ್ದೇಶ ಐತೆ, ನೋಡೋಣ ಇರು. ಬೊತ್ತಾಳೆ ಒತ್ಕೊಂಡು ಅದೆಲ್ಲ ಅದೇನೈತಿ ಅಂತಾನ ಕೇಳ್ತೀನಿ. ಹಂಗೇನು ಯಾತು ಇಲ್ಲ, ಸುಮ್ಮನಿರಿ. ಈ ಭಾಗ್ಯಮ್ಮ ಒಬ್ಳು ಎಲ್ಲದಕ್ಕೂ ಅನುಮಾನ ಪಡ್ತಾಳೆ. ಏಯಪ್ಪ, ಇದೇನಪ್ಪ ಇದು ಇಟ್ಟು ಭಾರ ಐತಿ, ಹೆಂಗಪ್ಪ ಓದ್ಕೊಂಡು ಹೋಗೋದು ನಮ್ಮಂತ ಕಣನ? ಲಸ್ಮಕ್ಕ, ಒಬ್ಳೆ ಓದ್ಕೊಂಡು ಹೋಗ್ತಾ ಇದೆಯಲ್ಲಿ, ಭಾರ ಇಲ್ವಾ ನಿನ್ಗೆ? ಐತ್ ಕಣೆ ಭಾಗ್ಯಮ್ಮ, ಏನ್ ಮಾಡೋದು? ಪಾಪ ನಮ್ಮ ರಾಜಕೈನ ಹಿಡ್ಕೊಂಡ್ರೆ ಮುದಂಗಿದ್ದೆ ಒಬ್ಬಂದು. ಅದಕ್ಕೇನೆ ನನಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಭಾರ ಆದ್ರೂ ಪರವಾಗಿಲ್ಲ ಅಂತೇಳಿ ಆ ರಾಜಕೈನ ಮುಟ್ಟಾಕ್ ಬಿಡ್ದಂಗೆ ನಾನೇ ಒಬ್ಳೆ ಒತ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಮಾತಾಡ್ಸ್ಬೇಡ, ಸುಮ್ಮನಿರು. ಅಲ್ಲ ಕಣೆ ಲಸ್ಮಕ್ಕ, ನನ್ಗೆ ಯಾಕೋ ಅನುಮಾನ ಬತ್ತೈತಮ್ಮ. ನೀನು ಲಾಭ ಇಲ್ದಲೇನೆ ಏನು ಯಾರಿಗೂ ಏನು ಸಹಾಯ ಮಾಡ ಅಂತಾಳಲ್ಲ. ಈ ಆಸ್ತಿ ಒತ್ಕೊಂಡು ಹೋಗ್ತಾ ಇದೀಯ ಅಂತಂದ್ರೆ ಇದರಿಂದ ನಿನ್ಗೇನಾದ್ರೂ ಲಾಭ ಆಯ್ತಾ ಅನ್ನಿಸ್ತೈತೆ ನನ್ಗೆ. ಏ ಸೋಡ ಬುಡ್ಡಿ ಭಾಗ್ಯಮ್ಮ, ಬಾಯಿ ಮುಚ್ಕೊಂಡು ನಿಂತ್ಕಳೆ. ಎಲ್ಲಾದ್ರಾಗೂ ಲಾಭ ಹುಡ್ಕಕ್ ಹೋಗ್ಬಾರ್ದು. ಕೆಲವೊಂದು ವಿಷಯದಾಗೆ ಮಾನವೀಯತೆನೂ ಇರಬೇಕು. ಅದು ನಿನಗೆ ಗೊತ್ತಾಗಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕ. ಸುಮ್ಮನೆ ತಲೆ ತಿನ್ಬೇಡ. ನನಗೆ ಭಾರ ಆಗೈತಿ ಅಂತೇಳಿ ನಾನು ಓದ್ಕೊಂಡು ನಿಂತಿದ್ದೆ ಇವಳಾಬ್ಳು. ಕಣೆ ಲಸ್ಮಕ್ಕ, ಹೋಗಿ ನಿನ್ನಂತಾಳು 1000 ಹೋಗಿ ಓದ್ಕೊಂಡು ಈ ಭಾಗ್ಯಮ್ಮನ್ ಮಾತು ಕಟ್ಕೋಬೇಡ. ಜಲ್ದಿಲಿಂದ ಎಸ್ಕೇಪ್ ಆಗ್ಬೇಕಪ್ಪ, ಇಲ್ಲ ಅಂದ್ರೆ ಈ ನಿರ್ಭಾಗ್ಯ ಇನ್ನೇನೇನ್ ಕೇಳ್ತಾಳೋ. ನನ್ಗೆ ಯಾಕೋ ಅನುಮಾನ ಈ ಲಸ್ಮಕ್ಕನ ಮೇಲೆ. ಈ ಹಾಸ್ಗೆವನ್ನ ಎಲ್ಲಿ ತಗೊಂಡೋಗ್ತಾಳೆ ನೋಡೋಣ. ಅದೆಲ್ಲಿ ಹಿಂದೇನೆ ಹೋಗಿ
ನೋಡಿದ್ರಲ್ಲ ಸ್ನೇಹಿತರೆ, ನಮ್ ಲಸ್ಮಕ್ಕ ಲಾಭ ಇಲ್ಲದೆ ಯಾವ ಕೆಲಸ ಮಾಡಾಡುವ ಅಲ್ಲ. ಇವತ್ ನೋಡಿರಿ ಏನೋ ದೊಡ್ಡ ಸಹಾಯ ಮಾಡೋ ತರ ಮಾತಾಡ್ತಾ ಇದ್ದಾಳೆ. ಮಾನವೀಯತೆ ಅದು ಇದು ಅಂತೇಳಿ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾ ಇದ್ದಾಳೆ. ಇದು ನಿಜವಾಗ್ಲೂ ನಿಜಾನಾ ಅಥವಾ ಇದರಿಂದ ಬೇರೆ ಏನಾದ್ರು ಉದ್ದೇಶ ಐತಾ? ನೋಡ್ತಾ ಇರಿ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮಸ್ಕಾರ.